ಬಿಟ್ಟಿ ಪ್ರಚಾರ ಪಡೆದುಕೊಳ್ಳಲು ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಮಾತನಾಡಬೇಕು. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮಾತನಾಡಿದರೆ ಪುಕ್ಕಟ್ಟೆ ಪ್ರಚಾರ ಬಿಜೆಪಿಯವರಿಗೆ ಸಿಗುತ್ತದೆ ಎಂದು ಮಾತನಾಡಿದರೆ ಮುಂಬರುವ ದಿನದಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಕಾಳ್ಗಿ ಎಚ್ಚರಿಸಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಸದರಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಏನ್ ಮಾಡಿದ್ದಾರೆ ಎಂದು ಒಂದೆರಡು ಸಾಧನೆಗಳು ಹೇಳಲಿ. ರಾಜ್ಯದ ಒಬ್ಬ ಮಂತ್ರಿಯನ್ನು ಏಕವಚನದಲ್ಲಿ ಅವಾಚ್ಯ ಪದಗಳಿಂದ ಬೈದರೆ ಅದನ್ನು ಮುಚ್ಚಿ ಹಾಕಲು ಮಾತನಾಡುತ್ತಿದ್ದಾರೆ ಎಂದು ಹೇಳುವ ಅವಶ್ಯಕತೆ ಡಾಕ್ಟರ್ ಜಾಧವ್ಗೆ ಇಲ್ಲ. ಯುವ ನಾಯಕರಾಗಿ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಇದು ಜನರೆದುರಿಗೆ ಇದೆ. ಆದ್ರೆ ತಾವು ಸಂಸದರಾಗಿ ಕೇಂದ್ರದಿಂದ ಏನು ತಂದಿದ್ದೀರಿ ಎಂದು ಒಮ್ಮೆ ಕೇಳಿ ಆಮೇಲೆ ಮಾತನಾಡುವುದು ಒಳಿತು ಎಂದು ಕಿಡಿಕಾರಿದರು. ಸಚಿವರು ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವಂತಹ ಘಟನೆಗಳಿಗೆ ಕಡಿವಾಣ ಹಾಕಲು ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಪರವಾನಗಿ ಪಡೆಯಬೇಕೆಂದು ಹೇಳಿದ್ದಾರೆ. ಬಿಜೆಪಿಯವರಿಗೆ ಇಷ್ಟೊಂದು ಚುರುಕು ಯಾಕೆ ಮುಟ್ಟುತ್ತಿದೆ ಎಂದು ಪ್ರಶ್ನೆ ಮಾಡಿದರು. ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಬಿಟ್ಟಿ ಪ್ರಚಾರಕ್ಕಾಗಿ ಅವರು ಸುಳ್ಳು ಸುದ್ದಿ ಹೇಳ್ತಾ ಇದ್ದಾರೆ ಮತ್ತು ನನಗೆ ಬೆದರಿಕೆ ಕರೆ ಬರ್ತಾ ಇವೆ ಅಂತ ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಅಂತ ಒಬ್ಬ ಮಾಡಿದರು. ಈಗ ಏನಾಯಿತು ಎಂಬುದು ಎಲ್ಲ ಜನರಿಗೆ ಗೊತ್ತಾಯಿತು. ಆದರೆ ಯಾರು ಸುಳ್ಳು ಹೇಳ್ತಾರ ಏನಂಬುದು ಉಮೇಶ್ ಜಾಧವ್ ಅವರಿಗೆ ಮತ್ತು ಜನರಿಗೆ ಉಮೇಶ್ ಜಾಧವ್ ತಿಳ್ಕೊಬೇಕು ಯಾರು ಎದ್ರ ಸಲುವಾಗಿ ಹೇಳ್ಯಾರ ಅಂತೇಳಿ. ಈಗ ಸಿಕ್ಕನವ ರೆಡ್ ಹ್ಯಾಂಡ್ ಸಿಗಿ ಬಿದ್ದವ, ಮಾತಾಡಿದಮ್ಮ ಬೈದಮ್ಮ, ಅವು ಯಾವ ಅವಾಚ್ಯ ಶಬ್ದಗಳಿಂದ ಮಾತಾಡಿದಾನ ಎಲ್ಲ ಇಡೀ ದೇಶಕ್ಕೆ ಗೊತ್ತಾಯಿತು. ಅವನಿಗೆ ಪೊಲೀಸರು ಹಿಡಿದು ಕರ್ಕೊಂಡು ಬಂದರು, ಮಹಾರಾಷ್ಟ್ರದಲ್ಲಿ ಸಿಕ್ಕ ಎಲ್ಲ ಆಯಿತು. ಆದರೆ ಉಮೇಶ್ ಜಾಧವ್ ಈಗಾದರೂ ಖರೆ ಹೇಳೋದು ಕಲಿಬೇಕು. ಬಿಟ್ಟಿ ಪ್ರಚಾರಕ್ಕಾಗಿ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋಕ್ಕಾಗಿ ಪ್ರಿಯಾಂಕ ಖರ್ಗೆ ಅವರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತಾ ಯಾರು ಹರಡಿಸ್ತಾ ಇದ್ದಾರೆ ಅಂಥೇಳಿ. ತಾವು ಸಂಸದರಾಗಿದ್ದಾಗ ಈ ಜಿಲ್ಲೆಗೆ ತಂದಿದ್ದಾದರೂ ಏನು ತಮ್ಮ ಯೋಗ್ಯತೆಗೆ ಒಂದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ತಂದಂಥ ಯೋಜನೆಗಳೆಲ್ಲ ಕೈಬಿಟ್ಟು ಹೋದವು. ತಮಗೆ ನಾಚಿಕೆ ಬರ್ಬೇಕು ಮತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ. ಆದರೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ನಿನ್ನೆ ಸಚಿವ ಸಂಪುಟದಲ್ಲಿ ಕೂಡ ಒಂದು ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಯಾರೂ ಇಂಥ ಸ್ಥಳಗಳು ಉಪಯೋಗ ಮಾಡಿಕೊಳ್ಳಬಾರ್ದು, ಇಂಥ ಚಟುವಟಿಕೆ ಕಡಿವಾಣ ಹಾಕಬೇಕು, ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕಂತ ಹೇಳಿದ್ದಾರೆ. ಅದು ಕೂಡ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ಅದು ಪ್ರಿಯಾಂಕಾ ಖರ್ಗೆ ಸಾಹೇಬರ ಪತ್ರದಿಂದ ಇಲ್ಲಿ ಇಷ್ಟೆಲ್ಲ ಆಯಿತು. ಅವರು ಸಾಕಷ್ಟು ಕೆಲಸ ಈ ಜಿಲ್ಲೆಗೆ ಅಭಿವೃದ್ಧಿ ಕೆಲಸ ಮತ್ತು ರಾಜ್ಯಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಈ ರೀತಿ ಸುಳ್ಳು. ಯಾಕಂದರೆ ಇವರು ಬಿ ಜೆ ಪಿದವ್ರು ಏನು ಮಾಡಿದ್ದಾರೆ ಇವರು ತಮ್ಮ ಸರ್ಕಾರ ಇದ್ದಾಗ ಇವರು ಯೋಗ್ಯತೆಗೆ ಒಂದು ಏನು ಮಾಡಿದ್ದಾರೆ, ಇವರು ಒಂದೇ ಒಂದು ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ಲಿ. ಆದರೆ ಒಂದು ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಸಹಿತ ಕೊಡಲಿಲ್ಲ ಇವರು ಸರ್ಕಾರ ಇದ್ದಾಗ. ಯಾಕೆ ಕೊಡಲಿಲ್ಲ? ಇವರು ಏನಾರು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಅವ್ರಿಗೆ ಬೈದರೆ ಏನಾರು ಪ್ರಮೋಷನ್ ಆಗ್ತದೆ ಅಂತ ತಿಳ್ಕೊಂಡ್ರು ಅವರು. ಆದರೆ ಇಲ್ಲಿ ಜಿಲ್ಲೆಯವರಿಗೆ ಅಂದು ಪ್ರಮೋಷನ್ ಆಗಲ್ಲ. ಅದು ಏನಾಗ್ಯದ ಅಲ್ಲಿ ಛಲವಾದಿ ನಾರಾಯಣ ಸ್ವಾಮಿಗೆ ಇಟ್ಟಾರೆ ಅಷ್ಟೇ ಪ್ರಮೋಷನ್ ಮಾಡಿ. ಆದರೆ ಇಲ್ಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಇವರು ಎಷ್ಟೇ ಏನೇ ಮಾತಾಡಿದ್ರು ಕೂಡ ಇವ್ರಿಗೆ ಯಾವುದೇ ರೀತಿ ಪ್ರಮೋಷನ್ ಸಿಗಲ್ಲ. ಯಾಕಂದರೆ ಇಲ್ಲಿ ಒಂದು ಮಂತ್ರಿ ಸ್ಥಾನ ಕೂಡ ಕೊಡಲಿಲ್ಲ. ಅದಕ್ಕೆ ತಾವು ತಿಳ್ಕೊಬೇಕು. ಯಾರು ಈ ಆಪಾದನೆ ಮಾಡ್ತಕ್ಕಂಥದ್ದು, ಸುಳ್ಳು ಸುದ್ದಿ ಹೇಳ್ತಕ್ಕಂಥದ್ದು, ಬೇರೆಯವರಿಗೆ ಸಿಕ್ಕಾಪಟ್ಟೆ ಮಾತಾಡ್ತಕ್ಕಂಥದ್ದು ತಾವು ವಿಚಾರ ಮಾಡಿ ಮಾತಾಡಬೇಕು. ಈಗೇನಾಯಿತು, ಯಾರು ಸುಳ್ಳು ಸುದ್ದಿ ಹಾಡಿದ್ರೆ ಸಿಕ್ಕನ ಇಲ್ಲ, ಈಗ ರೆಡ್ ಹ್ಯಾಂಡ್ ಸಿಕ್ಕನ ಇಲ್ಲ. ಆತ ಯಾರು ಬೈದಿದ್ರು ಅವನಿಗೆ ನಾಚಿಕೆ ಬರಬೇಕು. ಯಾಕಂದರೆ ಇಂಥ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನ ಅವನು, ತಮ್ಮ ತಾಯಿಗೆ ಬೈದಂಗೆ ಅವನು. ಇದು ಎಲ್ಲ ಇಡೀ ದೇಶಕ್ಕೆಲ್ಲ ಇಂಥ ಮಾತಾಡಿದಕ್ಕೆ ಎಲ್ಲರಿಗೂ ಭಾಳ ನೋವಾಗಿದೆ. ಅವನಿಗೆ ಪನಿಷ್ಮೆಂಟ್ ಆಗಬೇಕು. ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಅವ್ರದ್ದು ಏನು ಕೆಪಾಸಿಟಿ ಏನದ ಅಂಬೋದು ಈಗ ಎಲ್ಲರಿಗೂ ಗೊತ್ತಾಯಿತು. ಇಡೀ ರಾಜ್ಯಕ್ಕೆ ಒಬ್ಬ ಮುಂದಾಲೋಚನೆ ಇರ್ತಕ್ಕಂಥ ಒಬ್ಬ ನಾಯಕ. ಅಂಥವ್ರ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಈಗ ನಾನು ಹೆಚ್ಚಿಗೆ ಅವ್ರು ಯಾರು ಬಿ ಜೆ ಪಿದವ್ರು ಏನು ಮಾತಾಡಿದ್ದಾರೆ ಅದು ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಖಂಡಿಸ್ತೀನಿ ಮತ್ತು ಅವನಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ. ಯಾಕಂದ್ರೆ ನಾವು ಕೂಡ ಇಲ್ಲಿ ಕಮಿಷನರ್ ಆಫೀಸ್ ಕೂಡ ನಾವು ಒಂದು ಅವನ ಬಗ್ಗೆ ಕಂಪ್ಲೇಂಟು ಕೊಟ್ಟಿದ್ದೆವು
ಮುಂದೆ ಅವರಿಗೆ ಭದ್ರತೆ ಕೂಡ ಕೊಡಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಕೂಡ ತಮ್ಮ ಮುಖಾಂತರ ನಾನು ಭದ್ರತೆ ಕೊಡಬೇಕು, ಹೆಚ್ಚಿನ Z+ ಭದ್ರತೆ ಕೊಡಬೇಕಂತೂ ನಾನು ತಮ್ಮೆಲ್ಲರ ಮುಖಾಂತರ ನಾನು ಒತ್ತಾಯಿಸ್ತೀನಿ, ಸರ್ಕಾರಕ್ಕೆ ಒತ್ತಾಯಿಸ್ತೀನಿ. ಈಗ ಸನ್ಮಾನ್ಯ ಶ್ರೀ ಅದೊಂದು ರಾಷ್ಟ್ರಭಕ್ತಿ ಸಂಘಟನೆ ಯಾಕೆ ವಿರೋಧ ಮಾಡ್ತೀರಿ? ಈಗ ನೋಡಿ ಎಲ್ಲರೂ ಹೇಳ್ತಾರೆ ಯಾವುದು ಪರ್ಮಿಷನ್ ತೊಗೊಂಡು ಮಾಡಲೇಕಂತ ಹೇಳ್ತಾ ಇದ್ದಾರಲ್ಲ, ಯಾರು ಬ್ಯಾಡು ಅಂತ ಹೇಳ್ತಾ ಇಲ್ಲಲ್ಲ, ನಿಷೇಧ ಇಲ್ಲಲ್ಲ. ಪರ್ಮಿಷನ್ ಯಾವುದೇ ಸಂಘ ಸಂಸ್ಥೆಗಳು ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಯಾಕಂದರೆ ಇದರಂತೆ ಬೇರೆ ಬೇರೆ ಸಂಘಟನೆಗಳನ್ನು ನಾವು ಮಾಡ್ತೀವಿ, ನಾವು ಏನು ಪರ್ಮಿಷನ್ ಇಲ್ಲಾರ್ದೆ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರ ಒಂದು ಕಡಿವಾಣ ಹಾಕಿದೆ, ಪರ್ಮಿಷನ್ ಮಾಡಿರಿ, ಪರ್ಮಿಷನ್ ತೊಗೊಂಡು ಮಾಡಿರಿ ಅಂತ ಹೇಳಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ. ತಪ್ಪೇನಿದೆ ಅದರಲ್ಲಿ? ಈಗ ತಮಿಳುನಾಡಲ್ಲಿ ಮಾಡಿದ್ದಾರೆ, ಅದೇ ರೀತಿ ಇಲ್ಲಿ ನಮ್ಮಲ್ಲೂ ಕೂಡ ಮಾಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಕ್ರಮಕ್ಕೆ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸ್ವಾಗತ ಮಾಡ್ತೇನೆ. ಈಗ ಹಿರಿಯರಾದ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಸಾಹೇಬರು ಮಾತಾಡ್ತಾರೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.